ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಡ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ, ಯಾರಾದರೂ ಮಾಸ್ಟರ್ ಕ್ಯಾಮ್ ಕ್ಲಾಸಸ್ಸನ್ನು ನೀವು ತಗೋಬೇಕಂದ್ರೆ ಸೊ ಇಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಡೈರೆಕ್ಟ್ ಸ್ಪೀಕ್ ವಿತ್ ಮೀ. ಓಕೆ, ಸೊ ಮಾಸ್ಟರ್ ಕ್ಯಾಮ್ ಒಂದು ಟೋಟಲ್ ಆಗಿ 3 ಟೈಪಲ್ಲಿ ನಾವು ಕೋರ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಒಂದು ಮಾಸ್ಟರ್ ಕ್ಯಾಮ್ ಬಿಗಿನರ್ಸ್ ಅಂತೇಳಿ, ಮಾಸ್ಟರ್ ಕ್ಯಾಮ್ ಅಡ್ವಾನ್ಸ್ ಅಂತೇಳಿ, ಇನ್ನೊಂದು ಮಾಸ್ಟರ್ ಕ್ಯಾಮ್ ಪ್ರೊಫೆಷನಲ್ ಅಂತೇಳಿ. ಟೋಟಲ್ 3 ಟೈಪ್ಸ್ ಇದೆ. ಸೊ 2000, 5000 ಆ್ಯಂಡ್ 10,000 ಇದೆ. ಅದೇ ರೀತಿ ನಿಮಗೆ ಲೈವ್ ಕ್ಲಾಸಸ್ ಬೇಕಂದ್ರೆ 20,000 ಆಗುತ್ತೆ. ಈ ರೀತಿ ನಾವು ಮಾಸ್ಟರ್ ಕ್ಯಾಮ್ ಕ್ಲಾಸಸ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಮಾಸ್ಟರ್ ಕ್ಯಾಮಲ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ನ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಓಕೆ, ಒಂಥರ ಡೆಮೋ ಕ್ಲಾಸ್ ಅಂತೇಳಿ ಕೂಡ ನೀವು ತಿಳ್ಕೊಬೋದು. ಓಕೆ, ಸೊ ನೋಡಿ, ಮಾಸ್ಟರ್ ಕ್ಯಾಮಲ್ಲಿ ನಮಗೆ ಟೋಟಲ್ 2 ಟೈಪ್ಸ್ ನಮಗೆ ಕಮೆಂಟ್ಸ್ ಇರುತ್ತೆ. ಒಂದು ಕ್ವಿಕ್ ಆಕ್ಸೆಸ್, ಇನ್ನೂ ಒಂದು ರಿಬ್ಬನ್ ಅಂತೇಳಿ. ಓಕೆ, ಸೊ ಕ್ವಿಕ್ ಆಕ್ಸೆಸ್ ಅಂದರೆ ನಮಗೆ ಇಲ್ಲಿ ಟಾಪಲ್ಲಿ ನೀವು ನೋಡ್ಬೋದು. ಇವಾಗ ಸೊ ಟಾಪಲ್ಲಿ ನಮ್ಗೆ ಇಲ್ಲೇನಿದೆಯಲ್ಲ, ಸೊ ಇವೆಲ್ಲವನ್ನು ನಾವು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತೇಳಿ ಕರೀತೀವಿ. ಓಕೆ, ಸೊ ಕ್ವಿಕ್ ಆಕ್ಸೆಸ್ ಟೂಲ್ ಬಾರಲ್ಲಿ ಫಸ್ಟಿಗೆ ನಮ್ಗೆ ಏನು ಬರುತ್ತೆ, ನ್ಯೂ ಅಂತೇಳಿ ಇದೆ. ಕ್ರಿಯೇಟ್ ಎ ನ್ಯೂ ಮಾಸ್ಟರ್ ಕ್ಯಾಮ್ ಫೈಲ್. ಸೊ ನಾವು ಇವಾಗ ಮಾಸ್ಟರ್ ಕ್ಯಾಮಲ್ಲಿ ಏನಾದರೂ ಒಂದು ಡ್ರಾಯಿಂಗನ್ನು ಡ್ರಾ ಮಾಡಿರ್ತೀವಿ. ಅಗೇನ್ ಹೊಸ ಫೈಲನ್ನು ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನೀವು ಇಲ್ಲಿ ಡೈರೆಕ್ಟ್ ಆಗಿ ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೂ ಒಂದು ಹೊಸ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದರ ಶಾರ್ಟ್ಕಟ್ ಕೀ ಬಂದು Ctrl+N ಇದೆ. ಓಕೆ, ಸೊ ಈ ರೀತಿ ನಮಗೆ ಮಾಸ್ಟರ್ ಕ್ಯಾಮ್ ಈ ಒಂದು ನ್ಯೂ ಅನ್ನೋದು ಯೂಸ್ ಆಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನಮಗೆ ಸೇವ್ ಅಂತೇಳಿ ಕೊಟ್ಟಿದ್ದಾನೆ. ಸೊ ಸೇವ್ ನಾರ್ಮಲ್ ಆಗಿ ನಾವು ಮಾಸ್ಟರ್ ಕ್ಯಾಮ್ನ ಫೈಲ್, ಸೊ ಕರೆಂಟ್ ಫೈಲ್ ಅಂದರೆ ಇವಾಗ ಏನು ಪ್ರೆಸೆಂಟ್ ನಾವು ವರ್ಕ್ ಮಾಡ್ತಾ ಇದ್ದೀವಲ್ಲ, ಈ ಫೈಲನ್ನು ಸೇವ್ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ. ನಾರ್ಮಲ್ ಆಗಿ ನಮ್ಮ ಸಿಸ್ಟಮಲ್ಲಿ ಸೇವ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಇದರ ಒಂದು ಶಾರ್ಟ್ಕಟ್ ಕೀ ಕೂಡ ಸಿಂಪಲ್ Ctrl+S. ಸೊ ಅದೇ ರೀತಿ ನೆಕ್ಸ್ಟ್ ನಮಗೆ ಓಪನ್ ಅಂತಿದೆ ನೋಡಿ. ಓಪನ್ ಆ್ಯನ್ ಎಕ್ಸಿಸ್ಟಿಂಗ್ ಫೈಲ್ ಅಂದರೆ ನಮ್ಮ ಸಿಸ್ಟಮಲ್ಲಿ ಇರುವಂತಹ ಫೈಲನ್ನು ಓಪನ್ ಮಾಡೋದಕ್ಕೆ ನಮಗೆ ಈ ಒಂದು ಆಪ್ಷನ್ಸ್ ಅನ್ನೋದು ಯೂಸ್ ಆಗುತ್ತೆ. ಓಕೆ, ಇದರ ಒಂದು ಶಾರ್ಟ್ಕಟ್ ಕೀ ಬಂದು Ctrl+O, Ctrl+N ಫಾರ್ ನ್ಯೂ, Ctrl+S ಫಾರ್ ಸೇವ್, Ctrl+O ಫಾರ್ ಓಪನ್ ದ ಫೈಲ್. ಓಕೆ, ಸೊ ಅದೇ ರೀತಿ ಇದರ ಒಂದು ಪಕ್ಕದಲ್ಲಿ ನಾವು ನೋಡ್ಬೋದು ನಮಗೆ ಇನ್ನೊಂದು ಏರೋ ಮಾರ್ಕ್ ಸಿಂಬಲ್ ಇದೆ. ಸೊ ಈ ಒಂದು ಏರೋ ಮಾರ್ಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ನಾವು ರೀಸೆಂಟ್ಲಿ ಏನು ಡಾಕ್ಯುಮೆಂಟ್ ವರ್ಕ್ ಮಾಡಿರ್ತೀವಲ್ಲ ಆ ಒಂದು ಡಾಕ್ಯುಮೆಂಟ್ ಎಲ್ಲ ನಮಗಿಲ್ಲಿ ಓಪನ್ ಆಗುತ್ತೆ. ಸೊ ನೋಡ್ಬೋದು ರೀಸೆಂಟ್ ಡಾಕ್ಯುಮೆಂಟ್ಸ್ ಅಂತೇಳಿದೆ. ಇದರಲ್ಲಿ ಪ್ರೋಗ್ರಾಮ್ 1 ಅಂದರೆ ನಾವು ರೀಸೆಂಟ್ಲಿ ವರ್ಕ್ ಮಾಡಿರ್ತೀವಲ್ಲ, ಸೊ ಎಲ್ಲವೂ ನಮಗೆ ತೋರಿಸ್ಕೊಡುತ್ತೆ ಇದರಲ್ಲಿ. ಸೊ ನೀವು ಡೈರೆಕ್ಟಾಗಿ ಇಲ್ಲಿಂದ ಸರ್ಚ್ ಮಾಡ್ಕೊಳ್ಳಬಹುದು. ಓಕೆ, ಸೊ ಈ ರೀತಿ ಈ ಒಂದು ಓಪನ್ ಅನ್ನೋದು ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕಮ್ಯಾಂಡ್, ಸೊ ನೆಕ್ಸ್ಟ್ ನಮಗೆ ಪ್ರಿಂಟ್ ಅಂತಿದೆ. ನಾರ್ಮಲ್ ಆಗಿ ಪ್ರಿಂಟ್ ದ ಎಂಟಿಟೀಸ್ ಕರೆಂಟ್ಲಿ ವಿಸಿಬಲ್ ಇನ್ ದ ಗ್ರಾಫಿಕಲ್ ವಿಂಡೋ ಅಂತೇಳಿ ಹೇಳ್ತಾ ಇದೆ. ಅಂದರೆ ಸೊ ಇವಾಗ ಗ್ರಾಫಿಕಲ್ ವಿಂಡೋದಲ್ಲಿ ನಮಗೆ ಪ್ರೆಸೆಂಟ್ ಆಗಿ ಕಾಣ್ತಾ ಇರುವಂತಹ ಒಂದು ಡ್ರಾಯಿಂಗನ್ನು ಪ್ರಿಂಟ್ ತಗೊಳ್ಳೋದಕ್ಕೆ ನಮಗೆ ಪ್ರಿಂಟ್ ಅನ್ನೋದು ಆಪ್ಷನ್ಸ್ ಯೂಸ್ ಆಗುತ್ತೆ. ಸೊ ಇದ್ರ ಕೂಡ ಶಾರ್ಟ್ಕಟ್ ಕೀ ಬಂದು Ctrl+P. ಓಕೆ, ಸೊ ನೆಕ್ಸ್ಟ್ ಅದೇ ರೀತಿ ಸೇವ್ ಹ್ಯಾಸ್ ಅಂತಿದೆ. ಸೇವ್ ಎ ನ್ಯೂ ಫೈಲ್ ಬೇಸ್ಡ್ ಆನ್ ದ ಕರೆಂಟ್ ಫೈಲ್. ಸೊ ನಾವು ಪ್ರೆಸೆಂಟಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಫೈಲ್ ಎಲ್ಲರ ಒಂದು ಕಡೆ ಸೇವ್ ಮಾಡಿರ್ತೀವಿ. ಓಕೆ, ಸೊ ಇದೇ ಫೈಲನ್ನು ನಾವು ಇನ್ನೊಂದು ಫೋಲ್ಡರ್ ಅಥವಾ ಬೇರೆ ಹೆಸರು ಮೂಲಕ ನಾನು ಇನ್ನೊಮ್ಮೆ 2 ಟೈಮ್ಸ್ ನಾನು ಸೇವ್ ಮಾಡ್ಬೇಕಂದ್ರೆ ಈ ಒಂದು ಸೇವ್ ಹ್ಯಾಸ್ ಅನ್ನು ಯೂಸ್ ಮಾಡ್ಕೊಬೇಕು. ರೈಟ್, ಸೊ ಇವೆಲ್ಲವೂ ಬೇಸಿಕ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ನಮಗೆ ಇದೊಂದು ವೆರಿ ಇಂಪಾರ್ಟೆಂಟ್ ಜಿಪ್ ಟು ಗೋ ಫೈಲ್ ಅಂತೇಳಿ. ಅಂದರೆ ನಮಗೆ ಜಿಪ್ ಟು ಗೋ ಫೈಲಲ್ಲಿ ನಾವೇನಾದರೂ ಸೇವ್ ಮಾಡಿದರೆ ಸೊ ನಾವು ವೇರ್ ಯು ಕ್ಯಾನ್ ಕ್ರಿಯೇಟ್, ಎಡಿಟ್ ಆರ್ ಎಕ್ಸ್ಟ್ರಾಕ್ಟ್ ಎ ಕಾಂಪ್ರೆಸ್ಡ್ ಮಾಸ್ಟರ್ ಕ್ಯಾಮ್ ಫೈಲ್. ಅಂದರೆ ನಾವು ಈ ಫೈಲಲ್ಲಿ ಏನು ಸೇವ್ ಮಾಡ್ತೀವಲ್ಲ, ಸೊ ನಮಗಿದು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಿರಲಿ, ಕಾಂಪ್ರೆಸ್ ಮಾಡೋಕ್ಕಾಗಿರಲಿ, ಸೊ ಇವೆಲ್ಲವೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ. ಇವೆಲ್ಲವೂ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋವಂತೆ. ಸೊ ಯಾರಾದರೂ ಕೋರ್ಸ್ ಜಾಯಿನ್ ಮಾಡಿದ್ರೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ ಜೊತೆ ನಾವು ಡಿಸ್ಕಷನ್ ಮಾಡಿವಿ. ಸೊ ನೆಕ್ಸ್ಟ್ ನಮಗೆ ಅಂಡೋ ಅಂದರೆ ನಾವು ಇವಾಗ ರೀಸೆಂಟ್ಲಿ ಏನಾದರೂ ನಾವು ಅಂಡೋ 1 ಆರ್ ಮೋರ್ ಸೀಕ್ವೆಂಟ್ಲಿ ಇವೆಂಟ್ ದಟ್ ಅಕರ್ ವೈಲ್ ವರ್ಕಿಂಗ್ ವಿತ್ ದ ಕರೆಂಟ್ ಫೈಲ್ ಅಂತೇಳಿ ಹೇಳ್ತಾ ಇದೆ. ಅಂದರೆ ಸಿಂಪಲ್ ಆಗಿ ನಾವೇನು ಇವಾಗ ಏನಾದರೂ ವರ್ಕ್ ಮಾಡ್ತಿರ್ತೀವಿ, ಡಿಲೀಟ್ ಮಾಡಿಬಿಟ್ಟಿರ್ತೀವಿ, ಸೊ ಅದನ್ನು ರೀಜನ್ರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ರೀತಿ ನಾವು ರೀಜನ್ರೇಟ್ ಆಗಿದ್ದನ್ನು ಮತ್ತೆ ರಿಮೂವ್ ಮಾಡ್ಬೇಕಂದ್ರೆ ಸೊ ನಾವು ರೀಡ್ ಆಪ್ಷನ್ಸನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲೇನಿದೆಲ್ಲ ಕ್ವಿಕ್ ಆಕ್ಸೆಸ್ ಟೂಲ್ ಬಾರನ್ನು ನಾವು
ಕಸ್ಟಮೈಸ್ ಮಾಡ್ಕೊಂಡು ಅಗೇನ್ ಅಡಿಷನಲ್ ಆಗಿ ನಾವು ನಮಗೆ ಬೇಕಾಗಿರುವಂತಹ ರಿಬ್ಬನ್ ನಾವು ಆ್ಯಡ್ ಮಾಡ್ಕೊಳ್ಳಬಹುದು. ಸೊ ಇಲ್ಲಿದಾವಲ್ಲ, ಸೊ ಇವನ್ ಕೂಡ ನಾವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಬಹುದು. ಸೊ ಅದಕ್ಕೊಂದು ಸಿಂಪಲ್ ಆಗಿ ಆಪ್ಷನ್ಸ್ ಇದೆ. ರೈಟ್ ಕ್ಲಿಕ್ ಮಾಡಬೇಕು. ಸೊ ರೈಟ್ ಕ್ಲಿಕ್ ಮಾಡಿದಾಗ ನಮಗೆ ಸೊ ನೋಡಿ ಏರೋ ಮಾರ್ಕ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ಏರೋ ಮಾರ್ಕ್ನ ಕ್ಲಿಕ್ ಕೊಟ್ಟಾಗ ಸೊ ನಮ್ಗೆ ಇಲ್ಲಿ ಬಹಳಷ್ಟು ಆಪ್ಷನ್ಸ್ ಬರುತ್ತೆ ಅಗೇನ್. ಓಕೆ, ಸೊ ಈ ರೀತಿ ಆಪ್ಷನ್ಸ್ ಮೂಲಕ ನಾವು ಕಸ್ಟಮೈಸ್ ಮಾಡ್ಕೊಬಹುದು. ಅಥವಾ ನಮ್ಗೆ ಇಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ಸೊ ನೋಡ್ಬೋದು ಇಲ್ಲಿ ಕಸ್ಟಮೈಸ್, ನಮ್ಗೆ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಕಸ್ಟಮೈಸ್ ರಿಬ್ಬನ್ ಅಂತೇಳಿ, ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತೇಳಿ. ಓಕೆ, ಸೊ ಶೋ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಬಿಲೋ ದ ರಿಬ್ಬನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಮ್ದು ರಿಬ್ಬನ್ ಇದೆಯಲ್ಲ ಅದರ ಒಂದು ಬಾಟಮ್ ಅಲ್ಲಿ ಬಂದಿರುತ್ತೆ ಇವಾಗ. ಸೊ ನೋಡ್ಬೋದು ಇಲ್ಲಿ ಬಾಟಮ್ ಅಲ್ಲಿ ಬಂದಿದೆ, ರೈಟ್. ಸೊ ಈ ರೀತಿ ಈಚ್ ರಿಬ್ಬನ್ ಆಗಿರಲಿ, ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಆಗಿರಲಿ, ಪ್ರತಿಯೊಂದು ಸಪರೇಟ್ ಆಗಿ ನಾವು ನಮ್ಮ ಮಾಸ್ಟರ್ ಕ್ಯಾಂಪ್ ಕೋರ್ಸ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇದೀವಿ. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಅಂಡ್ ಕೋರ್ಸ್ ಅನ್ನ ಜಾಯಿನ್ ಮಾಡಿ. ಥ್ಯಾಂಕ್ ಯು.